ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬೆಳಗಿನ ವಂದನೆಗಳೊಂದಿಗೆ ದೇವರು ಪ್ರತಿ ಒಬ್ಬರಲ್ಲಿಯೂ ಬೆಳಗಿನ ಜಾವದಲ್ಲಿ ಮಾತನಾಡಲಿ ಎಂಬುದಾಗಿ, ಅವರವರ ಹೃದಯವನ್ನು ಸ್ಪರ್ಶಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈ ದಿನ ನಾನು ಪ್ರಾರ್ಥಿಸಲು ಆಯ್ದುಕೊಂಡಂಥ ವಚನ ಭಾಗ 1 ಕೊರಿಂಥದವರಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 13ನೇ ವಚನವಾಗಿದೆ. ಹೀಗಿರುವುದರಿಂದ ನಂಬಿಕೆ, ನಿರೀಕ್ಷೆ, ಪ್ರೀತಿ ಈ ಮೂರೇ ನಿಲ್ಲುತ್ತದೆ, ಇವುಗಳಲ್ಲಿ ದೊಡ್ಡದು ಪ್ರೀತಿಯೇ ಎಂಬುದಾಗಿ ಈ ವಾಕ್ಯವು ನಮಗೆ ಬಲು ಚೆನ್ನಾಗಿ ತೋರಿಸುತ್ತದೆ. ಈ ಲೋಕದಲ್ಲಿ ನಿತ್ಯ ಕಾಲದಲ್ಲೂ ಉಳಿಯುವ 3 ಆತ್ಮಿಕ ಮೌಲ್ಯಗಳು ಇವೆ ಎಂಬುದಾಗಿ, ನಂಬಿಕೆ ಮತ್ತು ನಿರೀಕ್ಷೆ, ಪ್ರೀತಿ ಎಂಬುದಾಗಿ ವಾಕ್ಯದಲ್ಲಿ ಬಲವಾಗಿ ಹೇಳಿದೆ. ನಂಬಿಕೆ ದೇವರ ಮೇಲೆ ನಮ್ಮ ಭರವಸೆ ಇಡುವಂಥದ್ದಾಗಿದೆ. ನಿರೀಕ್ಷೆ ದೇವರು ಮಾಡುವುದಕ್ಕೆ ಕಾಯುವ ದೃಢವಾದ ಒಂದು ನಿರೀಕ್ಷೆಯಾಗಿದೆ. ಆದರೆ ಪ್ರೀತಿ ಮಾತ್ರ ಎಲ್ಲದಕ್ಕಿಂತಲೂ ದೊಡ್ಡದು, ಏಕೆಂದರೆ ದೇವರ ಸ್ವಭಾವವೇ ಪ್ರೀತಿಯಾಗಿದೆ. ಇದನ್ನು ನಾವು ತಿಳಿದುಕೊಳ್ಳಬೇಕು. ಪ್ರೀತಿ ಎಂದಿಗೂ ನಾಶವಾಗುವುದಿಲ್ಲ, ಅದನ್ನು ನಾವು ತಿಳಿದುಕೊಳ್ಳಬೇಕು. ನಂಬಿಕೆ, ನಿರೀಕ್ಷೆ ಒಂದು ದಿನ ಪೂರ್ಣವಾಗುವವು, ಆದರೆ ಪ್ರೀತಿ ಮಾತ್ರ ಶಾಶ್ವತವಾಗಿ ಉಳಿಯುತ್ತದೆ ಎಂದು ನಮಗೆ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಮ್ಮ ಎಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಕೇಂದ್ರ ಬಿಂದುವಾಗಿರಬೇಕು ಪ್ರೀತಿ. ಒಬ್ಬರನ್ನೊಬ್ಬರು ಪ್ರೀತಿಸುವುದು ಯೇಸು ಕ್ರಿಸ್ತರು ನಮಗೆ ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ದೇವರ ಮೇಲಿನ ಪ್ರೀತಿ, ದೇವರು ಮಾನವನ ಮೇಲೆ ಅದೇ ಪ್ರೀತಿಯನ್ನು ಇಟ್ಟಿದ್ದಾರೆ, ಅಪಾರವಾದ ಪ್ರೀತಿಯನ್ನು ಇಟ್ಟಿದ್ದಾರೆ. ನಾವು ಎಷ್ಟೇ ಪಾಪ ಮಾಡಿದ್ದರೂ, ಎಷ್ಟೇ ದ್ರೋಹ ಮಾಡಿದ್ದರೂ ದೇವರು ನಮ್ಮನ್ನು ತಿರುಗಿಸಿ ಪ್ರೀತಿಸುವಂಥವರಾಗಿದ್ದಾರೆ. ಏಕೆಂದರೆ ನಾವು ದೈವ ಸ್ವಭಾವವುಳ್ಳವರು, ದೇವ ಸ್ವರೂಪವುಳ್ಳವರಾಗಿದ್ದೇವೆ. ದೇವರು ತನ್ನಂತೆಯೇ ನಮ್ಮನ್ನು ಸೃಷ್ಟಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ. ಅದಕ್ಕಾಗಿ ದೇವರು ನಮ್ಮನ್ನು ಅಪಾರವಾಗಿ ಪ್ರೀತಿಸುತ್ತಾರೆ. ಆ ನಂಬಿಕೆಯಿಂದ ನಾವು ಪ್ರಾರ್ಥಿಸೋಣ. ಪ್ರತಿದಿನವೂ ಪ್ರಾರ್ಥಿಸುವಾಗ ನಮ್ಮ ಎಲ್ಲ ಯಾರ ಮೇಲೂ ಮನಸ್ಸಿನ ನೋವಿದ್ದರೂ ಅದನ್ನು ಬಿಟ್ಟು ಅವರನ್ನು